ನಾನ್ ಇವತ್ತು ಏನಕ್ಕೆ ನಿಮ್ಗೆಲ್ಲರಿಗೂ ಸ್ಕೆಚ್ ಪೆನ್ಸ್ ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದ್ರಿಂದ ಎಷ್ಟೆಲ್ಲ ಮಿರಾಕಲ್ಸ್ ಆಗುತ್ತೆ ಅನ್ನೋಂಥದ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಈ ಕಲರ್ಸ್ ಥೆರಪಿ ಕೋರ್ಸ್ ನ ಸರ್ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಇದಕ್ಕೆ ಆದಷ್ಟು ಎಲ್ಲರನ್ನೂ ಕೂಡ ಜಾಯ್ನ್ ಆಗಿ ನಿಮ್ಮ ಮನೆಗಳನ್ನ ಮೆಡಿಸಿನ್ ಫ್ರೀ ಆಗಿ ಮಾಡ್ಕೊಳ್ಳಿ. ಯಾವ ರೀತಿ ಮಿರಾಕಲ್ ನ ಮಾಡ್ಬೋದು ಅಂತ ಹೇಳಿದ್ರೆ, ನಾನು 6 ವರ್ಷದ ಒಂದು ಹುಡುಗಿಗೆ ಟ್ರೀಟ್ಮೆಂಟ್ ನ ಕೊಟ್ವಿ. ಏನಪ್ಪಾ ಅಂತ ಹೇಳಿದ್ರೆ, ಅವ್ರಿಗೆ ಕತ್ತಹದ್ರ ಲಿಪೋಮಾ ಆಗಿತ್ತು. ಆಗ ಕೊಟ್ಟಂತಹ ಸಂದರ್ಭದಲ್ಲಿ ಡಾಕ್ಟರ್ಸ್ ಹೇಳಿದ್ರು ಆಪರೇಷನ್ ಆಗ್ಲೇಬೇಕು, ಸರ್ಜರಿ ಆಗ್ಬೇಕು ಅಂತ ಹೇಳ್ಬಿಟ್ಟು, ನಾವು ಒಂದು ಸಂಡೇ ಅವಳಿಗೆ ಏನ್ ಮಾಡಿದ್ವಿ, ಜಸ್ಟ್ ಈ ಒಂದು ರೆಡ್ ಕಲರ್ ಹಾಗೆ ಇದೊಂದು ಡಾರ್ಕ್ ಬ್ಲೂ, ಈ 2 ಕಲರ್ ನ ಆ ಪಾಪುಗೆ 6 ಇಯರ್ಸ್ ಬೇಬಿಗೆ ಅಪ್ಲೈ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ ವೀಕ್ ನೋಡಿದ್ರೆ ಅವಳಿಗೆ ಇದ್ದಂತಹ ಗಂಟು ಗೆಡ್ಡೆ ಏನಿತ್ತು ಕತ್ತತ್ರ, ಅದು ಆಲ್ಮೋಸ್ಟ್ 70% ಕರ್ದಿರುವಂತದನ್ನ ನಾವು ನೋಡ್ತೀವಿ. ಅಲ್ಲಿ ತುಂಬಾ ಅವ್ರ ಮನೆಯವರೆಲ್ಲ ಫುಲ್ ಶಾಕ್ ಆಗಿದ್ರು. ಯಾಕೆಂದ್ರೆ ಸರ್ಜರಿ ಆಗ್ಲೇಬೇಕಂತ ಡಾಕ್ಟರ್ಸ್ ಹೇಳಿದ್ರು. ಮತ್ತೊಂದು ಮಿರಾಕಲ್ ಈ ಒಂದು ಕಲರ್ ಇಂದ ನನ್ಗೆ ಆಶ್ಚರ್ಯ ಆಗೋ ರೀತಿಯಲ್ಲಿ ಮಾಡಿದೇನಪ್ಪಾ ಅಂತ ಹೇಳಿದ್ರೆ, ಈ ಒಂದು ಆರೆಂಜ್ ಸ್ಕೆಚ್ ಪೆನ್. ಇದ್ರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ 10-11 ವರ್ಷದ ಒಂದು ಹುಡುಗಿ ಇದ್ದು, ಅವಳು 5th ಸ್ಟ್ಯಾಂಡರ್ಡ್ ಇರ್ಬೋದು ಮೇ ಬಿ. ಅವಳಿಗೆ ಅಪ್ಪ ಅಮ್ಮ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಸೆಂಟೆನ್ಸ್ ನ ಮಾತಾಡಕ್ಕೆ ವಾಯ್ಸ್ ಬರ್ತಾ ಇರ್ಲಿಲ್ಲ. ಸೊ ಅವ್ರು ಎಲ್ಲಾ ಕಡೆ ತೋರಿಸಿದ್ರು, ಏನು ಯೂಸ್ ಆಗಿರ್ಲಿಲ್ಲ. ಆಗ್ಲೇ 10 ಇಯರ್ಸ್ ಅಲ್ವಾ, ಮಗ್ಳಲ್ವಾ, ಎಲ್ಲರಿಗೂ ಯೋಚನೆ ಇರುತ್ತೆ. ಅವಾಗ ಜಸ್ಟ್ ಈ ಒಂದು ಆರೆಂಜ್ ಕಲರ್ ನ ನಾವು ಅವಳಿಗೆ 1.5 ತಿಂಗಳು ಅಪ್ಲೈ ಮಾಡಿದ್ವಿ. ಇವತ್ತು ಅವಳು ಸಂಪೂರ್ಣವಾಗಿ ಎಲ್ಲಾ ಮಾತನ್ನು ಮಾಡ್ತಾಳೆ. ನಾವು ಹೇಗ್ ಮಾತಾಡ್ತೀವೋ ಹಾಗೆ ಅವಳು ಮಾತಾಡ್ತಾಳೆ. ಕ್ಲಾಸ್ ಟೀಚರ್ಸ್ ಹೇಳ್ತಾರೆ ಅವಳು ಎಷ್ಟು ಮಾತಾಡ್ತಾಳೆ ಅಂದ್ರೆ, ಇವಾಗ ಅವ್ಳಿಗೆ ಓದೋ ಕಡೆಗೆ ಇಂಟ್ರೆಸ್ಟ್ ಇಲ್ಲ, ಅಷ್ಟು ಮಾತಾಡ್ತಿದ್ದಾಳೆ. ನೀವು ಏನ್ ಮಿರಾಕಲ್ ಮಾಡಿದ್ರಿ, ಏನ್ ಮ್ಯಾಜಿಕ್ ಮಾಡಿದ್ರಿ ಅಂತ ಕೇಳ್ತಾರೆ. ಈ ರೀತಿಯಾದಂತಹ ಮ್ಯಾಜಿಕ್ ಅಥವಾ ಮಿರಾಕಲ್ಸ್ ನ ನೀವು ಮಾಡ್ಬೇಕಂತ ಹೇಳಿದ್ರೆ, ದಯವಿಟ್ಟು ಎಲ್ಲರೂ ಕೂಡ ಈ ಕಲರ್ಸ್ ಥೆರಪಿಗೆ ಜಾಯ್ನ್ ಆಗಿ ನಿಮ್ಮ ಮನೆಗಳನ್ನ ಔಷಧಿ ಮುಕ್ತರನ್ನಾಗಿಸಿ, ಹಾಗೆ ಸಂಪೂರ್ಣವಾಗಿ ಈ ಕಲರ್ಸ್ ಇಂದ ನಮ್ಮ ಆರೋಗ್ಯಗಳನ್ನ, ಎಷ್ಟೊಂದು ಮೆಡಿಸಿನ್ಸ್ ಇಂದ ಡಾಕ್ಟರ್ ಗಳಿಂದ ಕ್ಯೂರ್ ಮಾಡಕ್ಕಾಗದೇ ಇರುವಂತಹ ರೋಗಗಳನ್ನ ಜಸ್ಟ್ ಮಕ್ಕಳು ಆಟ ಆಡುವಂತಹ, ಪೇಂಟಿಂಗ್ ಗೆ ಬಳಸುವಂತಹ ಈ ಒಂದು ಕಲರ್ಸ್ ಗಳಲ್ಲಿ ನಾವು ಕ್ಯೂರ್ ಮಾಡ್ಕೋಬಹುದು. ಹಾಗಾಗಿ ಎಲ್ಲರೂ ಸಹ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ನಾನು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ. ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ. ನಮ್ಮ ಉದ್ದೇಶ ಇಷ್ಟೇ, ನೀವು ಮೆಡಿಸಿನ್ ಫ್ರೀ ಆಗ್ಬೇಕು.